ರಾಮ ಮಂದಿರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತೆ ಟ್ರಸ್ಟ್ ಸದಸ್ಯ ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ನೀಡಿದ್ದಾರೆ. ಆದರೆ ಟ್ರಸ್ಟ್ನ ಎಫ್ಐಆರ್ ನಂತರ ಎದ್ದಿರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರ ಹೆಸರುಗಳನ್ನ ಎಫ್ಐಆರ್ ನಲ್ಲಿ ಯಾಕೆ ಸೇರಿಸಲಾಗಿಲ್ಲ ಅನ್ನೋದು. ಅವ್ರನ್ನ ರಕ್ಷಣೆ ಮಾಡ್ಲಾಗ್ತಾ ಇದೆಯಾ? ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಪ್ರಧಾನಿ ಮೋದಿಗೆ ಆಪ್ತರು ಅಂತ ಹೇಳಲಾಗುವಂತಹ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರ ವಿರುದ್ಧ ಆದಿತ್ಯನಾಥ್ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಈ ನಡುವೆ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿರುವಂತಹ ಎಲ್ಲ 8 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿರೋದ್ರ ಬಗ್ಗೆಯೂ ಕೂಡ ವರದಿಗಳಿವೆ. ಎಫ್ಐಆರ್ ನಲ್ಲಿ ಹೆಸರಿಸಲಾದಂತಹ ಈ 8 ವ್ಯಕ್ತಿಗಳ ತಂದೆಯ ಹೆಸರುಗಳು ಮತ್ತೆ ವಿಳಾಸಗಳು ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ. ಈ ಜನ ಮಂದಿರ ಟ್ರಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಎಲ್ಲಾ ಮಾಹಿತಿಗಳು ಎಫ್ಐಆರ್ ನಲ್ಲಿ ಯಾಕೆ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಮಾಧ್ಯಮಗಳು ಎತ್ತುತ್ತಾ ಇವೆ. ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿದಂತ ಗೋಪಾಲ್ ರಾವ್ ಅವರನ್ನ ತೆಗೆದು ಹಾಕಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಕಾನೂನಿನ ಪ್ರಕಾರ ಎಲ್ಲಾ ಮಾಹಿತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಳ್ಬೇಕು. ಆದ್ರೆ ರಾಮ ಮಂದಿರ ಟ್ರಸ್ಟ್ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸ್ತಾ ಇಲ್ಲ. ರಾಜೀನಾಮೆಗಳನ್ನ ಅಂಗೀಕರಿಸಲಾಗಿದೆಯಾ ಅನ್ನೋದರ ಕುರಿತು ಯಾವುದೇ ಮಾಹಿತಿ ಕೂಡ ಇಲ್ಲ. ಇನ್ನು ಟ್ರಸ್ಟ್ನ ಮುಂದಿನ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು ಅಂತ ಮೂಲಗಳು ಹೇಳ್ತವೆ. ಆದ್ರೆ ಮುಂದಿನ ಸಭೆ ಯಾವಾಗಂತ ಗೊತ್ತಿಲ್ಲ. ಜೂನ್ 7ರಂದು ಈ ಸುದ್ದಿ ಬಯಲಿಗೆ ಬಂದಾಗ್ಲೇನೆ ಚಂಪತ್ ರಾಯ್ ರಾಜೀನಾಮೆ ಏನಾದ್ರೂ ಕೊಟ್ಟಿದ್ರೆ ಸ್ವಲ್ಪ ನೈತಿಕತೆ ಕಾಣಿಸ್ತಾ ಇತ್ತು. ಜೂನ್ 13ರಂದು SIT ರಚನೆಯಾದಾಗ್ಲೂ ಕೂಡ ರಾಜೀನಾಮೆಯನ್ನ ನೀಡಿದ್ರು ಸ್ವಲ್ಪ ಘನತೆ ಉಳಿತಾ ಇತ್ತು. ಆದ್ರೆ ಜೂನ್ 25ರ ಎಫ್ಐಆರ್ ನಂತರ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಇದು ಕನಿಷ್ಠ ನೈತಿಕತೆ ಅಥವಾ ರಾಮನ ಘನತೆಯ ಬಗೆಗಿನ ಗೌರವದ ಕುರುಹು ಅನ್ನೋ ಹಾಗೂ ಕೂಡ ಕಾಣಿಸೋದಿಲ್ಲ. ರಾಜೀನಾಮೆ ಸುದ್ದಿ ಹೊರಬರೋ ಮೊದಲು ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಇದ್ದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಜನರ ನಂಬಿಕೆಯೊಂದಿಗೆ ಆಟ ಆಡೋದಕ್ಕೆ ಯಾರಿಗೂ ಅವಕಾಶವನ್ನ ನೀಡೋದಿಲ್ಲ, ತಪ್ಪಿತಸ್ಥರು ಅಂತ ಕಂಡು ಬಂದವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಮೊದಲ ದಿನಾನೇ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ರೆ ಸತ್ಯ ಬಹಿರಂಗ ಆಗ್ತಾ ಇತ್ತು. ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಜನರು ಈಗ ಅನುಮಾನಿಸ್ತಾನೆ ಇರ್ತಾರೆ. ಕ್ರಮ ಆರಂಭ ಆಗಿದೆ ಅಂತ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಮೊದಲ ಎಫ್ಐಆರ್ ನಲ್ಲಿ 8 ಜನರ ಹೆಸರಿದೆ. ಆದ್ರೆ ಚಂಪತ್ ರಾಯ್ ಮತ್ತೆ ಈ ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಅವರ ಹೆಸರುಗಳು ಇಲ್ಲ. ಮಂದಿರದಲ್ಲಿ ಲೂಟಿ ನಡೆದಿದ್ರೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮತ್ತೆ ಸರ್ವೋಚ್ಚ ಅಧಿಕಾರ ಹೊಂದಿರುವಂತಹ ಚಂಪತ್ ರಾಯ್ ಯಾಕೆ ಈ ಒಂದು ಎಫ್ಐಆರ್ ಅನ್ನ ದಾಖಲಿಸಲಿಲ್ಲ? ಚಂಪತ್ ರಾಯ್ ಬದಲಿಗೆ ಹೊಸ ಟ್ರಸ್ಟ್ ಸದಸ್ಯ ಕೃಷ್ಣ ಮೋಹನ್ ಅವರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಹಾಗಾದ್ರೆ ತಮ್ಮ ವಿರುದ್ಧ ಕೂಡ ಮೊಕದ್ದಮೆ ಹೂಡಬಹುದು ಅನ್ನೋ ಕಾರಣಕ್ಕೆ ಚಂಪತ್ ರಾಯ್ ಎಫ್ಐಆರ್ ಅನ್ನ ದಾಖಲಿಸೋದಕ್ಕೆ ಹಿಂಜರಿದಿರಬಹುದಾ? ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರು ಟ್ರಸ್ಟ್ಗೆ ರಾಜೀನಾಮೆಯನ್ನ ನೀಡುವಂತೆ VHP ಸೂಚಿಸಿದೆ ಅನ್ನುವಂತಹ ಸುದ್ದಿಗಳು ಕುತೂಹಲಕಾರಿಯಾಗಿವೆ. ಆದಿತ್ಯನಾಥ್ ಅವರ ರಾಜಕೀಯ ವಿರೋಧಿ ಅಂತ ಹೇಳಲಾಗುವ ಮತ್ತೆ ದೆಹಲಿಗೆ ಹತ್ತಿರರಾಗಿರುವಂತಹ DCM ಕೇಶವ್ ಮೌರ್ಯ ಚಂಪತ್ ರಾಯ್ ಅವರನ್ನ ಗೌರವಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಮೋದಿ ಅವರ ಆಪ್ತ ಸಹಾಯಕ ನೃಪೇಂದ್ರ ಮಿಶ್ರಾ ಚಂಪತ್ ರಾಯ್ ಅವರಿಗೆ ಕ್ಲೀನ್ ಚೀಟ್ ಅನ್ನ ನೀಡಿ ಅವ್ರ ಸಮಗ್ರತೆಯ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ದಾರೆ. ಆದಿತ್ಯನಾಥ್ ಇನ್ನು ಚಂಪತ್ ರಾಯ್ ಬಗ್ಗೆ ಅಂತ ಯಾವುದೇ ಹೇಳಿಕೆಗಳನ್ನ ನೀಡಿಲ್ಲ. ಅವ್ರು ಒಂದೇ ಮಾತು, ಯಾರನ್ನೂ ಬಿಡೋದಿಲ್ಲ ಅನ್ನೋದು. ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಅನೇಕ ಸಂತರು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಆದಿತ್ಯನಾಥ್ ಚಂಪತ್ ರಾಯ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಂತ ಹೇಳುವಾಗ ಅವರು ಚಂಪತ್ ರಾಯ್ ಮತ್ತೆ ಈ ಅನಿಲ್ ಮಿಶ್ರಾ ಅವರನ್ನ ಮಾತ್ರ ಗುರಿಯಾಗಿಸಿಕೊಂಡಿರಬಹುದಾ? ಅದು ಗೊತ್ತಿಲ್ಲ. ಟ್ರಸ್ಟ್ ನಡೆಸುವಂತಹ ಜವಾಬ್ದಾರಿ ವಹಿಸಿಕೊಂಡವರಿಗೆ ರಾಮನ ಘನತೆಯನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಇತ್ತು. ಆದ್ರೆ ಅವರು ಅದನ್ನ ಎತ್ತಿ ಹಿಡಿದಿದ್ದಾರ. ಟ್ರಸ್ಟ್ ಸದಸ್ಯ ನೃಪೇಂದ್ರ ಮಿಶ್ರಾ ಅವರು ಚಂಪತ್ ರಾಯ್ ಅವರ ಪ್ರಾಮಾಣಿಕತೆಯ ಬಗ್ಗೆ ಯಾವ ಆಧಾರದ ಮೇಲೆ ಪ್ರಮಾಣ ಮಾಡ್ತಾ ಇದ್ರು? ನೃಪೇಂದ್ರ ಮಿಶ್ರಾ ಕೂಡ ಈಗ ರಾಜೀನಾಮೆಯನ್ನ ನೀಡ್ತಾರಾ? ಅವರನ್ನ ಹೊಣೆಗಾರರನ್ನಾಗಿ ಮಾಡಲಾಗತ್ತಾ? ಎಲ್ಲಾ ಟ್ರಸ್ಟ್ ಸದಸ್ಯರನ್ನ ಯಾಕೆ ವಜಾಗೊಳಿಸಲಾಗಿಲ್ಲ? ಪ್ರಧಾನಿ ಕಚೇರಿಯೊಂದಿಗೆ ಸಂಪರ್ಕ ಹೊಂದಿರೋರ ವಿರುದ್ಧ ಕೂಡ ಆದಿತ್ಯನಾಥ್ ಕ್ರಮವನ್ನ ಕೈಗೊಳ್ತಾರ? ಇದು ದೇಣಿಗೆಗಳ ಕಳ್ಳತನ ಅಲ್ಲ, ಬದಲಾಗಿ ಬಿಜೆಪಿಯ ಹಗಲು ದರೋಡೆ. ಇದು SIT ಅನ್ನ ಜನರ ದಾರಿ ತಪ್ಪಿಸೋದಕ್ಕೆ ಮಾತ್ರನೇ ರಚನೆ ಮಾಡಲಾಗಿದೆ ಅಂತ ಕಾಂಗ್ರೆಸ್ ವಕ್ತಾರ ಅನಿಲ್ ಯಾದವ್ ಹೇಳಿದ್ದಾರೆ. SIT ಅನ್ನ ರಚನೆ ಮಾಡಿರೋದು CM ಕಚೇರಿ, ಆದ್ರೆ ಟ್ರಸ್ಟ್ ಸದಸ್ಯರು ಮತ್ತೆ ಅಧಿಕಾರಿಗಳನ್ನ ನೇಮಿಸಿರೋದು PMO. ಹಾಗಾದ್ರೆ PMO ವಿರುದ್ಧ CMO ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯನಾ ಅಂತ ಅನಿಲ್ ಯಾದವ್ ಕೇಳಿದ್ದಾರೆ. ರಾಮನ ದೇಣಿಗೆಗಳನ್ನ ಕದಿತಾನೆ ಬರಲಾಗಿದೆ ಮತ್ತೆ ಅದು ಎಲ್ರಿಗೂ ಗೊತ್ತಿದೆ. ಅವ್ರು ಅದನ್ನ ತಮ್ಮೊಳಗೆ ಹಂಚ್ಕೊಳ್ತಾರೆ. ಇಲ್ಲಿ ಸಮಸ್ಯೆ ಏನು ಅಂತ ಅಂದ್ರೆ ದೆಹಲಿಯ ಜನರು ಈಗ ಸಿಂಹಪಾಲನ ಪಡಿತಾ ಇದ್ದಾರೆ. ಇದರಿಂದ ಹತಾಶಗೊಂಡಂತಹ ಲಕ್ನೋದ ಜನರು ಇದನ್ನ ಬಹಿರಂಗಪಡಿಸಿದ್ದಾರೆ ಅಂತ ಅನಿಲ್ ಯಾದವ್ ಅವರು ಹೇಳಿದ್ದಾರೆ. ಈಗ ಈ SIT ಅನ್ನ ನ್ಯಾಯ ಒದಗಿಸ್ಲಿಕ್ಕಾಗಿ ಅಲ್ಲ, ಒತ್ತಡವನ್ನ ಹೇರೋದಕ್ಕೆ ರಚನೆ ಮಾಡಲಾಗಿದೆ. ಮತ್ತೆ ಇಲ್ಲಿ ಯಾರು ಪ್ರಮುಖ ಆರೋಪಿಗಳಾಗಿ ಕಾಣ್ತಾ ಇದ್ದಾರೋ ಅವ್ರ ಹೆಸರುಗಳೇ FIR ನಲ್ಲಿ ಇಲ್ಲ ಅಂತ ಯಾದವ್ ಅವರು ಹೇಳಿದ್ದಾರೆ. बल्कि ये डकैती है जिसे भारतीय जनता पार्टी के लोगों ने मिलजुल कर डाला है और सबके सामने दिन दहाड़े डाला है.
जहाँ तक बात है कि एसआईटी गठित करके जांच की जाएगी और न्याय किया जाएगा, तो ये बात भी स्पष्ट कर दूं कि ये एसआईटी जो है सिर्फ जनता को भ्रमित करने के लिए बनाई गई है। नहीं तो एसआईटी बनाई है सीएमओ ने, यानी कि चीफ मिनिस्टर ऑफिस से, जबकि जिन पर आरोप लगे हैं, जो ट्रस्ट के जो सदस्य हैं, जो पदाधिकारी हैं, उनकी नियुक्ति हुई है पीएमओ से, प्राइम मिनिस्टर ऑफिस से। अब ऐसा कभी होता है कि सीएमओ कभी पीएमओ पे कार्रवाई कर सकता है क्या? आप बताइए। असल में मामला ये नहीं है। ये लोग आज से नहीं, ये 90 के दशक से भगवान राम के चंदे की चोरी करते आ रहे हैं और ये सब जानते हैं, ये सब लोग जानते हैं, आपस में मिल बांट के खाते हैं। समस्या तो ये है कि अब ज़्यादा हिस्सा जो है वो दिल्ली वाले ले जा रहे हैं। इससे परेशान होकर लखनऊ वालों ने ही ये भांडाफोड़ किया है और एसआईटी जो है वो दबाव बनाने के लिए बनाई है, ना कि न्याय करने के लिए। और वो आपको पता भी चल गया होगा, जब एसआईटी ने रिपोर्ट सौंपी है तो उसके बाद एफआईआर जो दर्ज हुई है उनमें एक भी वो नाम नहीं है जो मुख्य आरोपी के रूप में दिखाए जा रहे थे। ಚಂಪತ್ ರಾಯ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಟ್ರಸ್ಟ್ ಅನ್ನ ಕೇಂದ್ರ ಗೃಹ ಸಚಿವಾಲಯದ ಅಧಿಸೂಚನೆ ಮೂಲಕ ರಚನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಸ್ಥಾಪಿಸಲಾಗಿರುವಂತಹ ಟ್ರಸ್ಟ್ ಇದಾಗಿದೆ. ಪೂರ್ಣ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಇದರ ಸದಸ್ಯರು ದೇವಾಲಯದ ಆಸ್ತಿಯನ್ನ ಲೂಟಿ ಮಾಡಿದಂತಹ ಗಂಭೀರ ಆರೋಪಗಳನ್ನ ಎದುರಿಸ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅದು ರಚನೆ ಆದ 6 ವರ್ಷಗಳಲ್ಲಿನೇ ಅದರ ಅತ್ಯಂತ ಪ್ರಭಾವಿ ಮತ್ತೆ ಮೊದಲ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ ಅಂತ ಕೂಡ ಯಾರೂ ಊಹಿಸಿರಲಿಲ್ಲ. ಈಗ ಬಂಧಿಸಲಾಗಿರುವಂತಹ ಆ 8 ಜನರಲ್ಲಿ ಒಬ್ಬರಾದಂತಹ ಟಿನ್ನು ಯಾದವ್ ಅವರು ಚಂಪತ್ ರಾಯ್ ಕಾರಿನ ಮಾಜಿ ಡ್ರೈವರ್ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಚಂಪತ್ ರಾಯ್ ಅವರ ಅನುಮತಿ ಅಥವಾ ಶಿಫಾರಸು ಇಲ್ಲದೇನೆ ರಾಮ ಮಂದಿರದಲ್ಲಿ ಕಾಣಿಕೆಗಳನ್ನ ಎಣಿಸೋದಿಕ್ಕೆ ಅವರನ್ನ ನಿಯೋಜಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಯಿತು. ಈ ಟಿನ್ನು ಯಾದವ್ ಅವರ ಸೋದರಳಿಯ ಮನೀಶ್ ಯಾದವ್ ಅವ್ರ ಹೆಸರನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅನುಕಲ್ಪ ಮಿಶ್ರಾ ಮತ್ತೆ ಲವಕುಶ್ ಮಿಶ್ರಾ ಟ್ರಸ್ಟ್ ನ ಸದಸ್ಯ ಅನಿಲ್ ಮಿಶ್ರಾ ಅವರೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. ರಾಮ್ ಶಂಕರ್ ಮಿಶ್ರಾ ಅವರು ಲವಕುಶ್ ಮಿಶ್ರಾ ಅವರ ತಂದೆ ಮತ್ತೆ ಅನುಕಲ್ಪ ಮಿಶ್ರಾ ಅವರ ಮಾವ. ಮಂದಿರದೊಳಗೆ ಚಂಪತ್ ರಾಯ್ ತೀವ್ರ ಸ್ವಜನ ಪಕ್ಷಪಾತವನ್ನ ಬೆಳೆಸಿದ್ದಾರೆ. ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ಈ 8 ಜನರ ಪೈಕಿ 5 ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿದ್ದಾರೆ. ಕೇವಲ 8 ಉದ್ಯೋಗಿಗಳು ಮತ್ತೆ ಇದರ ಸಣ್ಣ ವ್ಯಕ್ತಿಗಳನ್ನ ದೂಷಿಸುವ ಮೂಲಕ ದೊಡ್ಡವರೆಲ್ಲ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಎಫ್ಐಆರ್ ನಲ್ಲಿ ದಾಖಲಾಗಿರುವಂತಹ ಈ 8 ಜನರಲ್ಲಿ 5 ಜನರು ಸಂಬಂಧಿಕರಲ್ಲದೆ ಇದ್ರೆ ರಾಮ ಮಂದಿರದಲ್ಲಿ ಕಾಣಿಕೆಗಳನ್ನ ಎಣಿಸೋದಿಕ್ಕೆ ಅವರನ್ನ ನೇಮಿಸಲಾಗ್ತಾ ಇತ್ತಾ? ಅದಕ್ಕಾಗಿನೇ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರನ್ನ ಹೊಣೆಗಾರರನ್ನಾಗಿ ಮಾಡ್ಬೇಕೀಗ. ರಾಮ ಮಂದಿರಕ್ಕೆ ಅರ್ಚಕರ ನೇಮಕಾತಿಗಾಗಿ ಟ್ರಸ್ಟ್ ಮಾರ್ಗಸೂಚಿಗಳನ್ನ ಮಾಡಿತ್ತು. 20 ಅರ್ಚಕರ ನೇಮಕಾತಿಗಾಗಿ 3000 ಯುವಕರನ್ನ ಸಂದರ್ಶಿಸಲಾಯಿತು. ಅದಾದ ನಂತರ 20 ಪುರೋಹಿತರಿಗೆ 6 ತಿಂಗಳ ತರಬೇತಿಯನ್ನ ನೀಡಲಾಯಿತು. ಆದ್ರೆ 100 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತೆ ಬೆಳ್ಳಿ ಕಾಣಿಕೆಗಳ ಲೆಕ್ಕಪತ್ರ ಇಡೋದಿಕ್ಕೆ ಸಂಬಂಧಿಕರನ್ನ ಕರೆತಂದಿಡಲಾಯಿತು. ಯಾರ ಒತ್ತಡದ ಕಾರಣಕ್ಕೆ ಟಿನ್ನು ಯಾದವ್, ಮನೀಶ್ ಯಾದವ್, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ ಮತ್ತೆ ರಾಮ್ ಶಂಕರ್ ಮಿಶ್ರಾ ಅವರನ್ನ ಇಲ್ಲಿ ನೇಮಿಸಲಾಯಿತು. ಅವರ ಅರ್ಹತೆಗಳೇನು? ಇದು ಸ್ವತಃ ದೊಡ್ಡ ನೇಮಕಾತಿ ಹಗರಣ ಆಗಿದೆ. ಇದರ ಆಧಾರದ ಮೇಲೆ ಚಂಪತ್ ರಾಯ್ ವಿರುದ್ಧ ಮೊದಲು ಎಫ್ಐಆರ್ ದಾಖಲಿಸಬೇಕಾಗಿತ್ತು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಟ್ರಸ್ಟ್ ಅನ್ನ ವಿಸರ್ಜಿಸಿ ಹೊಸ ಸದಸ್ಯರನ್ನ ನೇಮಿಸಬೇಕು ಅಂತ ಹೇಳಲಾಗ್ತಾ ಇದೆ. ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದಂತಹ ಮೋದಿ, ಮಂದಿರ ಉದ್ಘಾಟಿಸಿದ ಮೋದಿ, ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿದ ಮೋದಿ, ಧ್ವಜಾರೋಹಣ ಮಾಡಿದ ಮೋದಿ ಈಗ ದೇಣಿಗೆ ಕದಿಯಲಾಗಿರೋದ್ರ ಬಗ್ಗೆ ಹೇಗೆ ಮೌನವಾಗಿರೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥ್ ಅವರು ಕೇಳಿದ್ದಾರೆ. ಈ ಗಂಭೀರ ಪಾಪದ ಬಗ್ಗೆ, ನಂಬಿಕೆಯ ಮೇಲಿನ ಈ ದಾಳಿಯ ಬಗ್ಗೆ ನೀವು ಮೌನವಾಗಿರೋದಕ್ಕೆ ಸಾಧ್ಯ ಇಲ್ಲ, ನೀವು ಮಾತಾಡಲೇಬೇಕು. ಇದು ಒಂದು ದೊಡ್ಡ ಹಗರಣ ಅಂತ ಅವರು ಹೇಳಿದ್ದಾರೆ. नरेंद्र मोदी जी शिलान्यास करेंगे। भूमि पूजन राम मंदिर का कौन करेगा? नरेंद्र मोदी। उद्घाटन कौन करेगा? नरेंद्र मोदी। प्राण प्रतिष्ठा कौन करेगा? नरेंद्र मोदी। ध्वजारोहण कौन करेगा? नरेंद्र मोदी। हर चीज का श्रेय नरेंद्र मोदी लेंगे। लेकिन जब चंदा चोरी होगा तो मोदी जी चुप कैसे रहेंगे? आप इस महापाप पर, इस आस्था पर प्रहार जो हुआ उस पर चुप नहीं रह सकते, आपको बोलना होगा और प्यादों के पीछे छुपने की कोशिश भी मत की। ವಿರೋಧ ಪಕ್ಷದವರ ಕಡೆಯಿಂದ ಅಕಸ್ಮಾತ್ ಹೀಗೇನಾದ್ರೂ ಆಗಿದ್ದಿದ್ರೆ ತನಿಖಾ ಏಜೆನ್ಸಿಗಳು ಸುಮ್ಮನೆ ಇರ್ತಿದ್ವಾ? ಆದ್ರೆ ಈಗ ಯಾಕವು ಅಯೋಧ್ಯೆಯ ರಸ್ತೆಯನ್ನ ಮರ್ತಿವೆ. ಅರ್ಚಕರ ನೇಮಕಾತಿಗೆ ಸಂದರ್ಶನ ಸಮಿತಿಗಳಿದ್ವು, ಆದ್ರೆ ಕ್ಯಾಶಿಯರ್ಗಳನ್ನ ಮಾತ್ರ ಯಾವುದೇ ಸಮಿತಿಗಳಿಲ್ದೇನೆ ಕರೆತಂದು ಅಲ್ಲಿ ಕೂರಿಸಲಾಯಿತು. ಇದನ್ನ ಲ್ಯಾಟ್ರಲ್ ಎಂಟ್ರಿ ಅಂತ ಕರೆಯಲಾಗುತ್ತೆ. ಮೋದಿ ಸರ್ಕಾರ ಇದರಲ್ಲಿ ಬಹಳಷ್ಟು ಪಳಗಿದೆ. ಕಾಣಿಕೆ ಸಂಗ್ರಹದಲ್ಲಿ ತನ್ನ ಪರಿಚಯಸ್ಥರನ್ನ ನೇಮಿಸಿಕೊಂಡಿದ್ದಕ್ಕಾಗಿ ಚಂಪತ್ ರಾಯ್ ತಪ್ಪಿತಸ್ಥರು ಅಂತ ಕಾಣುತ್ತೆ. ದೇವಾಲಯ ನಿರ್ಮಾಣಕ್ಕೆ ಬೇಕಾದಂತಹ ಸಾಮಗ್ರಿಗಳ ಖರೀದಿಯಲ್ಲಿ 40% ಕಮಿಷನ್ ಬೇಡಿಕೆ ಇಟ್ಟಿದ್ದಾರೆ ಅಂತ ಒಬ್ಬರು ಆರೋಪ ಮಾಡಿದ್ದಾರೆ. ಆಗ್ಲೂ ಚಂಪತ್ ರಾಯ್ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ. ಟ್ರಸ್ಟ್ ಖರೀದಿ ಮಾಡಿದಂತಹ ಭೂಮಿಯ ಬಗ್ಗೆ ಎಎಪಿಎಸ್ ಸಂಜಯ್ ಸಿಂಗ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ 4 ವರ್ಷಗಳ ಹಿಂದೆನೆ ಚಂಪತ್ ರಾಯ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಅನಿಲ್ ಮಿಶ್ರಾ ವಿಷಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ.
ದರೋಡೆಯಲ್ಲಿ ಭಾಗಿಯಾಗಿರುವಂತಹ ಸಂಬಂಧಿಕರನ್ನ ನೇಮಿಸಿದಂತಹ ಆರೋಪ ಹಾಗೂ ಹಲವಾರು ಭೂ ಖರೀದಿ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿರುವಂತಹ ಆರೋಪ ಅವ್ರ ಮೇಲಿದೆ. ಟ್ರಸ್ಟ್ 2 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ 18.5 ಕೋಟಿಗೆ ಖರೀದಿ ಮಾಡಿದಾಗಲೂ ಕೂಡ ಚಂಪತ್ ರಾಯ್ ಮತ್ತೆ ಈ ಅನಿಲ್ ಮಿಶ್ರಾ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. ಅವರಿಬ್ಬರಿಲ್ಲದೆ ಈ ಹಗರಣದಲ್ಲಿ ಬಿಜೆಪಿಯ ಮಾಜಿ ಮೇಯರ್ ರಿಷಿಕೇಶ್ ಉಪಾಧ್ಯಾಯ, ಅವ್ರ ಸೋದರಳಿಯ ದೀಪ್ ನಾರಾಯಣ್ ಮತ್ತೆ ಇತರರು ಕೂಡ ಭಾಗಿಯಾಗಿದ್ರು. ಖಂಡಿತವಾಗಿನೂ ಸಣ್ಣದೊಂದು ಕ್ರಮವನ್ನ ಕೈಗೊಂಡಿದ್ದಿದ್ರೆ ನೂರಾರು ಕೋಟಿ ರೂಪಾಯಿಗಳ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಪ್ರಾಮಾಣಿಕ ಜನರು ಮತ್ತೆ ನಿಧಿ ಕಳ್ಳರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗ್ತಾ ಇತ್ತು. ಆದ್ರಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಅವರಿವತ್ತು ನೌಕರರ ವಿರುದ್ಧ ಆತುರದಿಂದ ಎಫ್ಐಆರ್ ಅನ್ನು ದಾಖಲಿಸಿದ್ರು ಅಂತ ಸಂಜಯ್ ಸಿಂಗ್ ಅವರು ಟೀಕೆ ಮಾಡಿದ್ದಾರೆ. आज मैंने एसआईटी के अध्यक्ष से मुलाकात करके जमीन घोटाले से संबंधित ऐसे कागजात और दस्तावेज दिए जिसमें सैकड़ों करोड़ का घोटाला हुआ था और इस घोटाले में शामिल थे चंपत राय जो ट्रस्ट के महासचिव हों, इस घोटाले में शामिल थे अनिल कुमार मिश्रा, इस घोटाले में शामिल थे भाजपा के पूर्व मेयर ऋषिकेश उपाध्याय और उनका भतीजा दीप नारायण और भी तमाम लोग थे। निश्चित रूप से अगर इसमें जरा सी भी कोई कार्रवाई होती तो सैकड़ों करोड़ के जमीन घोटाले के मामले में इन बेईमानों के खिलाफ, चंदा चोरों के खिलाफ एफआईआर लिखना तय था। उससे ध्यान भटकाने के लिए आनंद फानन में आज ही इन्होंने कर्मचारियों के खिलाफ एफआईआर दर्ज कर ली। और किसने दर्ज की? ट्रस्ट ने दर्ज करवाई। ये ट्रस्ट अब तक क्यों सो रहा था? अब तक इस ट्रस्ट ने एफआईआर क्यों नहीं करवाई थी? जब उसकी सीसीटीवी फुटेज थी, सारी जानकारी थी, पैसे की बरामदगी हो चुकी थी, तो इन्हीं लोगों के खिलाफ एफआईआर पहले क्यों नहीं हुई? आज इसलिए हुई कि चंपत राय सैकड़ों करोड़ के घोटाले में फंस रहा था। आज इसलिए हुई कि मेरे द्वारा दिए गए जमीन के कागजात में ऐसे साक्ष्य हैं जिससे इन लोगों का बचना मुश्किल है। ಆ 8 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ ನಂತರ ರಾಜೀನಾಮೆ ಬಂದಿದೆ. ಆದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ಚಂಪತ್ ರಾಯ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ಅರೆಸ್ಟ್ ಮಾಡಿದ್ರೆ ಮಾತ್ರನೇ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದು ಖಾತ್ರಿ ಆಗುತ್ತೆ. ಮೋದಿ ಅವರನ್ನ ಬೆಂಬಲಿಸುವಂತ ಹೆಸರಿನಲ್ಲಿ ಜನರು ರಾಮ ಮಂದಿರ ದರೋಡೆ ಮತ್ತೆ ಭೂ ಹಗರಣದ ಬಗ್ಗೆ ಏನು ಗೊತ್ತಿಲ್ಲದವರಾಗಿರ್ತಾರ? ಮೋದಿ ಮೇಲಿನ ಅವರ ಭಕ್ತಿ ಹೆಚ್ಚು ಅಥವಾ ರಾಮನ ಮೇಲಿನ ಅವರ ಭಕ್ತಿ ಹೆಚ್ಚು ಅನ್ನೋದು ಕೂಡ ಈಗ ಒಂದು ಪರೀಕ್ಷೆ. ಇದು ಈ ತನಿಖೆಯ ಫಲಿತಾಂಶ ಅದು ಏನೇ ಬರಬಹುದು. ಇದು ಕಾನೂನು ಮತ್ತೆ ನೈತಿಕ ಮಾನದಂಡಗಳ ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಟ್ರಸ್ಟ್ನ ಆದೇಶದ ಮೇರೆಗೆ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಎಸ್ಐಟಿ ಎಫ್ಐಆರ್ ಅನ್ನ ದಾಖಲಿಸಿಲ್ಲ. ಟ್ರಸ್ಟ್ನ ಸದಸ್ಯರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಎಸ್ಐಟಿ ವರದಿಯನ್ನು ಟ್ರಸ್ಟ್ ಸದಸ್ಯರಿಗೆ ಸಲ್ಲಿಸಲಾಗಿದೆ. ಯುಪಿ ಸರ್ಕಾರದ ಗೃಹ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಮಂದಿರ ಟ್ರಸ್ಟ್ನ ಮಾಜಿ ಅಧಿಕೃತ ಸದಸ್ಯರಾಗಿದ್ದಾರೆ. ಎಸ್ಐಟಿ ವರದಿಯನ್ನ ಅವ್ರಿಗೆ ಸಲ್ಲಿಸಲಾಗಿದೆ. ಅಂದ್ರೆ ಆ ವರದಿಯಲ್ಲಿ ಏನಿದೆ ಅಂತ ದೇಶಕ್ಕೆ ಗೊತ್ತಿಲ್ಲದೆ ಇದ್ರೂ ಕೂಡ ಟ್ರಸ್ಟ್ ಸದಸ್ಯರಿಗೆ ಗೊತ್ತಿರಬಹುದು. ಮತ್ತೊಬ್ಬ ಟ್ರಸ್ಟ್ ಸದಸ್ಯ ಕೃಷ್ಣ ಮೋಹನ್ ಯಾವ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ? ಅವರು ಎಸ್ಐಟಿ ವರದಿಯನ್ನ ನೋಡಿದಾರಾ? ಎಫ್ಐಆರ್ ಅನ್ನ ಮೊದಲ ದಿನಾನೇ ದಾಖಲಿಸಬಹುದಾಗಿತ್ತು. ಆದ್ರೆ ಅದು 18 ದಿನಗಳವರೆಗೆ ಯಾಕೆ ಸುಮ್ಮನಿತ್ತು? ಆದ್ರಿಂದಾಗಿ ತನಿಖೆ ಹೆಸರಿನಲ್ಲಿ ಇಲ್ಲಿವರೆಗೂ ಏನೇ ನಡೆದ್ರೂ ಅದು ನ್ಯಾಯದ ಬಗ್ಗೆ ವಿಶ್ವಾಸವನ್ನ ಮೂಡಿಸೋದಿಲ್ಲ. ದರೋಡೆ ಪ್ರಕರಣ ಬೆಳಕಿಗೆ ಬಂದ ತಕ್ಷಣನೇ ಚಂಪತ್ ರಾಯ್ ಅವರನ್ನ ಮಹಾನ್ ವ್ಯಕ್ತಿ ಅಂತ ಹೊಗಳೋದು ನಡೀತು. ಆದ್ರೆ ಅವ್ರ ನೇತೃತ್ವದಲ್ಲಿ ರಾಮ ಮಂದಿರವನ್ನ ದೋಚಿದಾಗ ಅವ್ರು ಯಾವ ಆದರ್ಶಗಳನ್ನ ನಿರೂಪಿಸಿದಾಗಾಯ್ತು? ಟ್ರಸ್ಟ್ ಜನರೇ ಹಗರಣದಲ್ಲಿ ಭಾಗಿಯಾಗಿರುವಾಗ ಮತ್ತೆ ಟ್ರಸ್ಟ್ ಜನರೇ ಎಫ್ಐಆರ್ ಅನ್ನ ಹಾಕಿರುವಾಗ ನ್ಯಾಯದ ಬಗ್ಗೆ ಏನು ಭರವಸೆ ಇಡೋದಿಕ್ಕೆ ಸಾಧ್ಯ ಇದೆ? ಯಾರ ರಕ್ಷಣೆಯಲ್ಲಿ ಈ ದರೋಡೆ ನಡೆದಿದೆ? ಯಾರ ರಕ್ಷಣೆಯಲ್ಲಿ ಕಾಣಿಕೆಗಳನ್ನ ಲೂಟಿ ಮಾಡಲಾಗಿದೆ? ಮತ್ತೆ ಯಾರ ರಕ್ಷಣೆಯಲ್ಲಿ ಆಭರಣಗಳ ಕಾಣೆಯಾಗಿವೆ? ಅಂಥವ್ರ ಹೆಸರುಗಳನ್ನ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಾಗಿಲ್ಲ. ಕಿರಿಯ ಉದ್ಯೋಗಿಗಳನ್ನ ಇದರಲ್ಲಿ ಹೆಸರಿಸಲಾಗಿದೆ. ಈಗ ಅವರು ಕೂಡ ತಪ್ಪಿತಸ್ಥರು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋದು ನಿಜ. ಆದ್ರೆ ಅವ್ರು ಇದನ್ನೆಲ್ಲ ಯಾರ ಬಲದಿಂದ ಮಾಡಿದ್ರು? ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಇವರಲ್ಲಿ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿಲ್ಲ. ಸಣ್ಣವರನ್ನ ಹಿಡಿದು ಜೈಲಿಗೆ ಕಳಿಸೋ ಮೂಲಕ ಈ ದರೋಡೆಯನ್ನ ಮುಚ್ಚಿ ಹಾಕೋದಿಕ್ಕೆ ನೋಡ್ಲಾಗ್ತಾ ಇದೆಯಾ? ಮಂದಿರ ಉದ್ಘಾಟನೆ ಹೊತ್ತಿನಲ್ಲಿ 108 ಗಂಟೆಗಳ ಕಾಲ ನಿರಂತರ ಪ್ರಸಾದ ನಡೆಸಿದಂತಹ ಈ ಮಡಿಲ ಮೀಡಿಯಾಗಳು ಈಗ ಅದೇ ರಾಮ ಮಂದಿರದಲ್ಲಿನ ಈ ಒಂದು ದರೋಡೆಯ ಬಗ್ಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿವೆ? ರಾಮ ಮಂದಿರವನ್ನ ಭದ್ರತಾ ಸೂಕ್ಷ್ಮ ವಿಷಯ ಅಂತ ಪರಿಗಣಿಸಲಾಗುತ್ತೆ. ಈ ಭದ್ರತಾ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಭಯೋತ್ಪಾದಕ ದಾಳಿಯನ್ನ ತಡೆಯೋದಾಗಿತ್ತು. ಆದ್ರೆ ಭಯೋತ್ಪಾದಕರ ಕಡೆ ಬಂದೂಕಿನ ಗುರಿ ಇದ್ದಾಗ ಒಳಗಿರುವಂತಹ ಟ್ರಸ್ಟ್ ಸದಸ್ಯರ ಸಂಬಂಧಿಕರೇನೆ ದರೋಡೆಕೋರರಾಗಿದ್ರು. ಪ್ರಧಾನಿ ಮೋದಿ ರಾಮ್ ಲಲ್ಲಾ ಕೈ ಹಿಡಿದು ಮಂದಿರಕ್ಕೆ ಕರೆದೊಯ್ತಾ ಇದ್ರೆ ಮಂದಿರದ ಒಳಗಿನಿಂದ ದರೋಡೆಕೋರರು ಚಿನ್ನ ಮತ್ತೆ ಬೆಳ್ಳಿಯೊಂದಿಗೆ ಹೊರಗೆ ಬರ್ತಾ ಇದ್ರು. ಇದು ಮೋದಿ ಮತ್ತೆ ಆದಿತ್ಯನಾಥ್ಗೆ ಒಂದು ಪರೀಕ್ಷೆ.
ಇದು ಲಕ್ನೋ ಮತ್ತೆ ದೆಹಲಿಗೆ ಒಂದು ಪರೀಕ್ಷೆ. ಮೋದಿ ಚಂಪತ್ ರಾಯ್ ಅವರನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರಾ? ಮತ್ತೆ ಆದಿತ್ಯನಾಥ್ ಚಂಪತ್ ರಾಯ್ ಮೇಲೆ ಕ್ರಮವನ್ನ ಕೈಗೊಳ್ತಾರ? ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಟೂಲ್ ಕಿಟ್ ಗ್ಯಾಂಗ್, ನಕ್ಸಲ್ ಗ್ಯಾಂಗ್ ಅಥವಾ ನಗರ ನಕ್ಸಲ ಗ್ಯಾಂಗ್ ಅಂತ ಹಣೆಪಟ್ಟಿಯನ್ನ ಕಟ್ಟಲಾಗುತ್ತೆ. ರಾಮ ಮಂದಿರದಿಂದ ಚಿನ್ನ, ಬೆಳ್ಳಿ ಮತ್ತೆ ಹಣವನ್ನ ದೋಚಲಾಗಿರುವಾಗ ಇದು ಯಾವುದೂ ಅಲ್ಲ. ರಾಮ್ನಿಗೆ ಶ್ರದ್ಧಾಳುಗಳು ಅರ್ಪಿಸಿದಂತಹ ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿ ಮಾಡಿರೋದು, ಅಪಾರ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿಯನ್ನ ದೋಚಿರೋದು ಯಾವ ಗ್ಯಾಂಗ್ ಅನ್ನೋದು ಈಗ ಸ್ಪಷ್ಟ ಆಗ್ಬೇಕಲ್ವಾ? ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.